ಬಡವರು, ಆ ಪದನೇ ನಮ್ಮಲ್ಲಿ ಬರಬಾರ್ದು. ಬಂತಂದರೆ ದೇವರಿಗೆ ನೋವಾಗುತ್ತೆ. ಪ್ರಪಂಚದವರು ಹೇಳುವ ರೀತಿಯಲ್ಲಿ ನಾವು ಮಾತಾಡ್ತೀವಿ ಎಂಬುದಾಗಿ ಅರ್ಥ. ಆಮೇಲೆ ಬಡವರು ನಮ್ಗೆ ಸ್ವಲ್ಪ ಕೊಡಿ ಅಂತ ಕೇಳಲೇಬಾರ್ದು. ನಮ್ಮ ದಿನದ ಭಕ್ತಿ ವೃದ್ಧಿ ಆಗುವಾಗ ನಮಗೆ ತನ್ನಷ್ಟಕ್ಕೆ ಬರುತ್ತೆ. ಆ ವಿಷಯದಲ್ಲಿ ನಾವು ಕೇಳಲಿಕ್ಕೆ ಹೋಗಬಾರ್ದು. ಬಡವರಂಥ ಗೌರ್ಮೆಂಟ್ ಕೆಲವು ವಿಷಯದಲ್ಲಿ ದುಡ್ಡು ಹೊಡಿಲಿಕ್ಕೆ ನಾವು ನೋಡಲೇಬಾರ್ದು. ಯಾರೋ ಒಬ್ಬರು ಆಶ್ರಮ ಮಾಡ್ತೇನೆ ಅಂತ ಹೋದ್ರಂತೆ. ಯಾಕಂದರೆ ಏನೋ ಒಂದು ಸ್ವಲ್ಪ ದುಡ್ಡು ಗೌರ್ಮೆಂಟಿಂದ ಶ್ಯಾಂಕ್ಷನ್ ಮಾಡಿ ಆಶ್ರಮ ಮಾಡಿಕೊಂಡು ಅದೊಂದು 2-3 ಲಕ್ಷ ಹಾಕಿ ಮತ್ತೆ ಗುಳುಂಕ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಹೊರಟ್ರಂತೆ. ಆವಾಗ ಒಬ್ಬ ದೇವರನ್ನು ಆಳವಾಗಿ ಪ್ರೀತಿಸುವವರು, ನೀವು ಗೌರ್ಮೆಂಟ್ ದುಡ್ಡಿನಿಂದ ಸೇವೆ ಮಾಡದೆ ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ದುಡ್ಡಿನಿಂದ ಸೇವೆ ಮಾಡಿದರೆ ಅದು ದೇವರ ಮುಂದೆ ಶ್ಲಾಘ್ಯ ಮತ್ತು ನಿಜವಾದ ಸೇವೆ. ನೀವು ಗೌರ್ಮೆಂಟ್ ದುಡ್ಡನ್ನು ಎದುರು ನೋಡೋದು ನಿಜವಾಗ್ಲೂ ದುಡ್ಡು ಹೊಡಿಲಿಕ್ಕೆ ಹೊರತು ಸೇವೆಗೆ ಅಲ್ಲ. ಅದಕ್ಕೆ ಗೌರ್ಮೆಂಟ್ ಸರಿಯಾಗಿ ಲೆಕ್ಕಾಚಾರ ಹಾಕಿ ಅನೇಕ ವಿಷಯಗಳನ್ನು ಕೇಳುತ್ತಿದೆ. ಅದರಲ್ಲಿ ನೀನೇ ಮೂರ್ಖ, ಗೌರ್ಮೆಂಟೇ ಜಾಣ ಅನ್ನುವಂಥ ರೀತಿಯಲ್ಲಿ
ಮಾತಾಡಿದ್ರಂತೆ. ಇದನ್ನು ನಾವು ಆಳವಾಗಿ ಸೂಕ್ಷ್ಮವಾಗಿ ಗಮನಿಸುವಾಗ ಗೌರ್ಮೆಂಟ್ ದುಡ್ಡಿನಿಂದ ನಾವು ಸೇವೆ ಮಾಡ್ತೀರಿ ಎಂಬುದಾಗಿ ಹೇಳಿಯುವುದು ತಪ್ಪು. ಮತ್ತೆಷ್ಟೋ ಜನರು ಪಾಪ ಕಷ್ಟಪಡ್ತೀರ, ಅವರ ಗತಿ ಏನು? ಇಡೀ ಲೋಕದಲ್ಲಿ ಬಡವರಿದ್ದಾರೆ. ಭಯಭಕ್ತಿಯಿಂದ ಇದ್ದು ಜ್ಞಾನವನ್ನು ಪಡ್ಕೊಂಡ್ರೆ ಅವರು ಬಡವರೇ ಅಲ್ಲ. ಅವರು 100 ರೂಪಾಯಿ ಸಂಪಾದನೆ ಮಾಡಿದ್ರು 100 ರೂಪಾಯಲ್ಲಿ 10 ರೂಪಾಯಿ ದೇವರಿಗಿಡುವವರು, 90 ರೂಪಾಯಿಯಲ್ಲಿ ಹೆಂಗೆ ಸಾಗಬೇಕಲ್ಲ ಎಲ್ಲ ರೀತಿಯ ಚಿಂತೆ ಮಾಡೋರು. ಅವರು ಜ್ಞಾನರಾಗ್ತಾರೆ, ಅದರಲ್ಲಿ ತೃಪ್ತರಾಗಿ ಮತ್ತು ಅಲ್ಪ ಸ್ವಲ್ಪ ಕೂಡಿಟ್ಟು ಮುಂದುವರೆದು ಸಂಪನ್ನರಾಗ್ತಾರೆ. ನಮ್ಮನ್ನು ನಾವು ಗಮನಿಸುವ ಇಲ್ಲಿರೋರು ಹೆಚ್ಚಿನವರು ನಾವು ಆದಿಯಲ್ಲಿ ಏನೂ ಇಲ್ಲದವರಾಗಿದ್ದೆವು. ಇವತ್ತು ಎಲ್ಲರಿಗೂ ದೊಡ್ಡ ದೊಡ್ಡ ಉಪ್ಪರಿಕೆ ಉನ್ನತಿಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಯಾರು ನಾವು ಕೆಳಗಿದ್ದೇವೆ ಹಂಗಂತ ಯಾರ ಹತ್ರ ಆದರೂ ನಾವು ಬೇಡಿದೆವ? ಯಾರ ಹತ್ರ ಆದರೂ ಕಾಡಿದೆವ? ಯಾರ ಹತ್ರ ಆದರೂ ಕೈ ಚಾಚಲಿಕ್ಕೆ ಹೋದೆವ? ಯಾರ ಹತ್ರ ಆದ್ರೂ ಕಷ್ಟಪಟ್ಟು ಒಳಗೆ ಹಾಕಬೇಕನ್ನುವಂಥ ಇಂಟೆನ್ಷನ್ನಿಂದ ಜೀವಿಸಿದೆವೋ? ನೋ. ಹಂಗಿದ್ದಿದ್ರೆ ಬಿಲ್ಕುಲ್ ನಮಗೆ ಉನ್ನತಿ ಬರ್ತಿರಲಿಲ್ಲ. ನಮ್ಮ ನೀತಿ, ನಮ್ಮ ನ್ಯಾಯ, ನಮ್ಮ ಒಳ್ಳೆತನ ದೇವರ ಮುಂದೆ ಶ್ಲಾಘ್ಯವಾಗಿ ಇಂದು ನಮ್ಮನ್ನು ಉನ್ನತಿಗೆ ನಡೆಸಿದೆ. ನಮ್ಮ ರೈಟ್? ಹೌದು. ಇದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರು. ನಾನು ಸ್ಟಾರ್ಟಿಂಗ್ ಬರುವಾಗ ಎಲ್ಲರನ್ನು ಗಮನಿಸಿದ್ದೇನೆ. ನನ್ನ ಊರಿನ ಟೈಪ್ ಇಲ್ಲಿರಲಿಲ್ಲ. ಆದರೆ ಅದು ಬೇಡ ಇದು ಬೇಕು ಎಂಬುದಾಗಿ ಇಲ್ಲಿ ಇಷ್ಟಪಟ್ಟೆ. ದೇವರ ಸೇವೆ ಮಾಡಬೇಕಂತ ಆಸೆಪಟ್ಟೆ. ನನಗೆ ಧೂಳಂದರೆ, ಅಶುದ್ಧ ಅಂದರೆ ಅಥವಾ ಕೊಳಕಂದರೆ ಆಗ್ತಾನೇ ಇರಲಿಲ್ಲ. ಕಾಯಿಲೆ ಹುಡುಗಿ ಆದ್ರೂ ಅದರಲ್ಲಿ ಇದ್ದುಕೊಂಡು ಕಷ್ಟ ಅನುಭವಿಸಿ ದೇವರನ್ನು ಪ್ರೀತಿಸಿ ದೇವರಿಗೋಸ್ಕರ ನಿಲ್ಲಬೇಕೆನ್ನುವಂಥ ತ್ಯಾಗಮಯವಾದ ಜೀವಿತಕ್ಕೆ ಸಾಗಿದೆ. ಎಲ್ಲೆಲ್ಲಿ ಹೋದ್ರೂ ದೇವರು ವಿಶಾಲ ಹೃದಯ ಕೊಟ್ಟರು, ವಿಶಾಲ ನೀರು ಕೊಟ್ಟರು, ವಿಶಾಲ ಆಹಾರ ಕೊಟ್ಟರು, ವಿಶಾಲತೆಯನ್ನು ಅನುಗ್ರಹಿಸಿದರು. ಎಂದು ವಿಶಾಲವಾಗಿದ್ದೇನೆ ಅಂದರೆ ಅದು ನಿಜವಾಗಲೂ ದೇವರ ಮಹಾಕೃಪೆ. ಆದ್ದರಿಂದ ನಮ್ಮ ನೀತಿಯೇ ಪ್ರಾರ್ಥನೆಗಿಂತ ದೇವರಿಗೆ ಮೆಚ್ಚುಗೆ ಆದದ್ದಂತೆ. ಯಾರಾದರೂ ಯಜ್ಞವನ್ನು ಅರ್ಪಿಸಬೇಕೆಂದಿದ್ದರೆ ಮೊದಲು ನೀತಿಗೋಸ್ಕರ ತವಕ ಪಡಲಿ, ದೇವರ ರಾಜ್ಯಕ್ಕೋಸ್ಕರ ತವಕ ಪಡಲಿ. ಅದು ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನೀತಿ ಇಲ್ಲ, ಒಟ್ಟಾರೆ ಸಾಕ್ತೀನಿ ಅಂದರೆ ಅದು ನಿಜವಾಗಲೂ ಪ್ರಯೋಜನಕರವಾದದ್ದಲ್ಲ. ಹೀಗೆ ದೀನತ್ವ, ಭಯಭಕ್ತಿ, ಸತ್ಕಾರ, ಪರಿಶುದ್ಧಾತ್ಮನ ಶಕ್ತಿ, ನಂಬಿಕೆ, ಸತ್ಯತೆ, ನೀತಿ, ನ್ಯಾಯ, ಒಳ್ಳೆತನ, ಆತ್ಮದಲ್ಲಿ ತಗ್ಗಿಸುವಿಕೆ, ಆತ್ಮದಲ್ಲಿ ಬಡವರಾಗಿರುವಿಕೆ, ಕರುಣೆ ತೋರಿಸುವಲ್ಲಿ ಕರುಣೆ, ಇಂಥ ಆತ್ಮೀಯ ವಸ್ತ್ರಗಳನ್ನು ನಾವು ಧರಿಸಿಕೊಳ್ಳಬೇಕೆ, ಇದನ್ನು ಕಾಪಾಡಬೇಕೆಂಬುದಾಗಿ ದೇವರ ವಾಕ್ಯ ಪ್ರಕಟಣೆ 16:15 ನಮಗೆ ಸ್ಪಷ್ಟೀಕರಿಸುತ್ತಿದೆ. ಹಾಗೆಯೇ ಪ್ರಕಟಣೆ 3:10 ದೇವರ ಸಹನ ವಾಕ್ಯಗಳನ್ನು ಕಾಪಾಡಿಕೊಳ್ಳ್ರಿ. ದೇವರ ವಾಕ್ಯದ ಪ್ರಕಾರ ನಾವು ನಡೀತಿಲ್ಲ. ಒಂದೇ ಸೊನ್ನೆ ಗುಡಿಸು ಕೊಮ ಸಮೇತ ತೆಗಿಬೇಡ್ರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಎಲ್ಲವನ್ನು ಬರೀಬೇಕಿದ್ರೆ ಈ ಲೋಕ ಹಿಡಿಯಲಾರದಷ್ಟು ಬುಕ್ಸ್ ಬೇಕೆಂಬುದಾಗಿ ದೇವರು ಹೇಳಿದ್ದಾರೆ. ಪ್ರಕಟಣೆ 3:10 ನನ್ನ ಸಹನ ವಾಕ್ಯಗಳನ್ನು ನೀವು ಕಾಪಾಡಿಕೊಂಡಿದ್ದೇ ಆದರೆ ನಿಮ್ಮನ್ನು ನಾನು ಕಷ್ಟಗಳಿಂದ, ಶತ್ರುಗಳಿಂದ ಅಥವಾ ಸಾಲದಿಂದ, ವೇದನೆಯಿಂದ, ನೀವು ಪಡುವ ಶ್ರಮೆಗಳಿಂದ ತಪ್ಪಿಸ್ತೇನೆ, ಕಾಪಾಡುತ್ತೇನೆ. ನನ್ನ ಸಹನ ವಾಕ್ಯಗಳನ್ನು ನೀವು ಕಾಪಾಡಿಕೊಳ್ಳ್ರಿ. ವಾಕ್ಯದ ಪ್ರಕಾರ ನಡೆದರೆ ನಮಗೆ ಅಷ್ಟು ಸುಲಭದಲ್ಲಿ ಕಷ್ಟಗಳಿಲ್ಲ, ಅಷ್ಟು ಸುಲಭದಲ್ಲಿ ಶತ್ರುಗಳು ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ದೇವದೂತನ ದಂಡಿನಿಂದ ಕಾವಲಿಸಿ ನಮ್ಮನ್ನು ಅದ್ಭುತವಾಗಿ ತಪ್ಪಿಸುತ್ತಾ ಕಾಯುವವರಾಗಿದ್ದಾರೆ. ಯಾವ ಕೊರತೆಯೂ ಇರಲ್ಲ, ಯಾವ ಮೇಲಿಗೂ ಕಮ್ಮಿ ಇಲ್ಲ. ಆಹಾರ ನಿಸ್ಸಂದೇಹ, ನೀರು ನಿಸ್ಸಂದೇಹ, ಶುಭನೆ, ಸದಾ ಸಂತೃಪ್ತಿ, ಜೀವದ ಬುಗ್ಗಿಯಾಗಿರ್ತೀವಿ.
ಜೀವದ ಬುಗ್ಗೆ ಅಂದರೆ ಏನು? ಮರಣ ಇಲ್ಲದ ಜೀವಿತ. ನಮ್ಮ ಆತ್ಮಕ್ಕೆ ಮರಣ ಇಲ್ಲ, ಫಲದಾಯಕವಾದ ಜೀವಿತ. ದೇವರ ಪರಿಶುದ್ಧಾತ್ಮನ ಫಲಗಳಿಂದ ಅಲಂಕರಿಸಿಕೊಳ್ತೀವಿ. ಕಟ್ಟ ಕಡೆಗೆ ಭಯದಿಂದ ಹೇಗೆ ಆ ಕಳ್ಳ ನಡುಕಿ ನಮಗೆ ಬರಬೇಕಾದ ಶಿಕ್ಷೆನೇ ಆದರೆ, ಈತನು ಸತ್ಪುರುಷ, ನಿರಪರಾಧಿ, ಈತನಿಗೆ ಶಿಕ್ಷೆ ಆಗಬಾರ್ದಿತ್ತಂತ ಆ ಕಳ್ಳ ಹೇಳಿ, ಇದೇ ಗಳಿಗೆಯಲ್ಲಿ ನನ್ನ ಜೊತೆ ಪರಲೋಕದಲ್ಲಿ ಇರುವಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಹಾಗೆಯೇ ಭಯಭಕ್ತಿಯಿಂದ ಎಲ್ಲವನ್ನು ಕಾಪಾಡಿಕೊಳ್ಳುವುದಾದರೆ ನಮಗೆ ಕಟ್ಟ ಕಡೆಗೆ ಪರಲೋಕದ ಸ್ವಾಸ್ಥ್ಯ. ಈ ಸ್ವರಕ್ಕೆ ನಾವು ಆಯಲ್ಪಟ್ಟವರು. ದೇವರ ವಾಕ್ಯ ಪ್ರಕಟಣೆ 3:10 ನೀವು ನನ್ನ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವುದಾದರೆ ನೀವು ನಿಜವಾಗಲೂ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ. ನಿಮ್ಮನ್ನು ನಾನು ತಪ್ಪಿಸ್ತೀನಿ. ಸಹನ ವಾಕ್ಯದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಸಾಗ್ತಿದ್ದೆವು, ಬೇಗನೆ ಬಂದು ದೇವಾಲಯಕ್ಕೆ ಸೇರ್ತಿದ್ದೆವು, ಸಬ್ಬತ್ ದಿನವನ್ನು ಗಣನೆ ತೆಗೆದುಕೊಳ್ತಿದ್ದೆವು. ಎಷ್ಟೋ ಜನ ಸಬ್ಬತ್ ದಿನವನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಪ್ರಪಂಚದ ದೋಷವನ್ನು ಅಂಟಿಸಿಕೊಂಡಾಗಿ ದೇವರ ಪ್ರತ್ಯಕ್ಷತೆಯನ್ನು ನೀವು ಎದುರು ನೋಡುವವರಲ್ಲ, ಶುದ್ಧತೆಯಿಂದ ಸಿದ್ಧವಾಗುವವರಲ್ಲ. ಯಾವತ್ತೋ ಬಂದರೆ ಸಾಕು, ಪ್ರತಿದಿನ ಊಟ ಮಾಡಬೇಕು, ಪ್ರತಿದಿನ ಸಬ್ಬತ್ ದಿನವನ್ನು ನಾವು ವಾರನೂ ಲೆಕ್ಕಿಸಬೇಕು. ಎಲ್ಲಿದ್ದೇವೆ? ಕಾಪಾಡಿಕೊಳ್ತಿದ್ದೆವು? ಒಂದು ನಿಮಿಷ ಯೋಚಿಸೋಣ. ಹಾಗೆ ವಾಕ್ಯದ ಪ್ರಕಾರ ನಡೆದು ಅದನ್ನು ಪಾಲಿಸಿ ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಟ್ರೈ ಮಾಡಬೇಕು. ಆವಾಗ ನಮ್ಮ ಕುಟುಂಬದಲ್ಲಿ ಶುಭನೇ. ಅಶುಭಗಳು ಬಂದರೂ ದೇವರು ಅದನ್ನು ತಡೀತಾರೆ, ತಪ್ಪಿಸ್ತಾರೆ. ಅಂತ ಅಷ್ಟು ಸುಲಭದಲ್ಲಿ ನಮಗೆ ಕೆಟ್ಟ ಕಾರ್ಯಗಳಾಗಲ್ಲ. ಅವೆಲ್ಲವುಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ. ದುಷ್ಟರಿಗೆ ಸಂಭವಿಸುವ ಅನೇಕ ಕಷ್ಟಗಳು ಬಿಡುಗಡೆ ಇಲ್ಲದ ಕಷ್ಟಗಳು, ಆದರೆ ನೀತಿವಂತರಿಗೆ ಸಂಭವಿಸುವ ಅನೇಕ ಕಷ್ಟಗಳು ಬಿಡುಗಡೆ ಆಗುವ ಕಷ್ಟಗಳು. ಆ ರೀತಿಯಲ್ಲಿ ನಾವು ದೇವರ ಸಹನ ವಾಕ್ಯಗಳನ್ನು ಪಾಲಿಸಬೇಕು. ದೇವರ ವಾಕ್ಯದಲ್ಲಿ ಏನಿದೆಯೋ ಅದನ್ನು ನಾವು ಕೈಯಲ್ಲಿ ಪಾಲಿಸಿದಾಗ ನಿಜವಾಗಲೂ ಕಾಪಾಡಿಕೊಂಡಾಗೆ ಮತ್ತು ಸರಿಯಾದ ಉತ್ತರ ಪಡ್ಕೊಂಡಾಗೆ ಉನ್ನತಿಗೆ ಬಂದಾಗೆ. ಪ್ರಪ್ರಥಮವಾಗಿ ನಮ್ಮ ಭಕ್ತಿಯಲ್ಲಿ, ಭಯಭಕ್ತಿಯಲ್ಲಿ ಉನ್ನತಿಗೆ ಬರಬೇಕು. ಅದು ದೊಡ್ಡ ಸಂಪತ್ತು. ಎಲ್ಲದಕ್ಕೂ ದೇವರನ್ನು ಆಧಾರ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಅದನ್ನು ಹೇಳಿಕೊಡೋದ್ರಲ್ಲಿ ನಾವು ಕಾಪಾಡಿಕೊಳ್ಳಬೇಕು. ಒಂದು ಮಗು ಆರಾಮಾಗಿ ನಗುತ್ತಾ ಬಂತು. ತಾಯಿ ವಿಶ್ ಮಾಡು ಎಂಬುದಾಗಿ ಹೇಳಿತ್ತು. ತಕ್ಷಣ ವಿಶ್ ಮಾಡಿತ್ತು. ಹೌದು, ದೊಡ್ಡವರು, ತಾಯಿಯಂದು, ಗುರುಗಳು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮೊಮ್ಮಕ್ಕಳಿಗೂ ಹೇಳ್ಕೊಡ್ಬೇಕು. ಭಯಭಕ್ತಿಯ ವಾತಾವರಣ. ಈ ಪ್ರಕಾರ ಜೀವಿಸಿದವರು ದೇವರ ಸ್ವರೂಪ ದರ್ಶನವನ್ನು ಅಪೇಕ್ಷಿಸುವವರು ಮತ್ತು ನಿಜವಾಗಲೂ ದೈವ ಪ್ರತ್ಯಕ್ಷತೆಯನ್ನು ಪ್ರತಿದಿನ ಎದುರು ನೋಡದಿದ್ರೂ ಪ್ರತ್ಯಕ್ಷತೆಯಲ್ಲಿ ಪಾಲು ತೆಗೆದುಕೊಳ್ಳುವವರು, ಆಯಲ್ಪಟ್ಟವರು, ಭಯಭಕ್ತಿ ಉಳ್ಳವರು, ದೀನ ಮನಸ್ಸಿನವರು, ವಿಧೇಯರಾಗುವವರು, ದೇವರ ಕೃಪೆಗೆ ಪಾತ್ರರಾದವರು, ಪರಲೋಕದ ಸ್ವಾಸ್ಥ್ಯ. ಇದನ್ನು ನಾವು ಕಾಪಾಡಿಕೊಂಡಿದ್ದೇವೋ? ಒಂದು ನಿಮಿಷ ಯೋಚಿಸೋಣ. ಕಟಕಟಿದಾಗಿ 1 ತಿಮೋಥೆಯ 5:22 ಅದು ನೀನು ಶುದ್ಧನಾಗಿರುವ ಪ್ರಕಾರ ನಿನ್ನನ್ನು ಕಾಪಾಡಿಕೋ. 1 ತಿಮೋಥೆಯ 5:22 ಶುದ್ಧನಾಗಿರುವ ಪ್ರಕಾರ ನಿನ್ನನ್ನು ಕಾಪಾಡಿಕೋ. ಏನದು ಶುದ್ಧ? ಸೋಪ್ ಹಾಕ್ಕೊಂಡು ತೊಳೆದ್ರೆ ಶುದ್ಧನ ಅಥವಾ ಸೂತಕ ಅದು ಇದೆ ಎಂಬುದಾಗಿ ದೂರ ಇದ್ದರೆ ಶುದ್ಧನ? ಅದು ದೈವ ನೇಮಕ. ಅದಕ್ಕೆ ನಾವು ಶುದ್ಧ ಎನ್ನುವುದು ಬೇಡ. ನಮ್ಮ ಮನಸ್ಸುಗಳನ್ನು ಯಥಾರ್ಥವಾಗಿ ಮಕ್ಕಳ ಮನಸ್ಸಿನಂತೆ, ನಿರ್ಮಲ ಮನಸ್ಸಿನಂತೆ ಕಾಪಾಡಬೇಕು. ದೋಚಿಕೊಳ್ಳುವುದು, ಅಬದ್ಧ ಮಾಡೋದು, ಅನ್ಯಾಯ ಮಾಡೋದು, ವಂಚಿಸುವುದು, ಮೋಸ ಮಾಡೋದು, ಬಡ್ಡಿ ಬಾಚಿಗಳಿಂದ ಜೀವನ ಮಾಡಬೇಕನ್ನೋದನ್ನು ಕಂಪ್ಲೀಟ್ ತೊರೆತು ಬಿಡಬೇಕು. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಕೀರ್ತನೆ 24:3-6 ಶುದ್ಧ ಮನಸ್ಸು, ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ದೇವರಿಂದ ಶುಭವನ್ನು ಹೊಂದುವನು ಮತ್ತೆ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವನು ಅವನೇ. ಯಾವನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಮನಸ್ಸು, ನಿರ್ಮಲ ಮನಸ್ಸುಳ್ಳವನಾಗಿ
ಹಗಳಿರು ದೇವರನ್ನು ಎದುರು ನೋಡ್ತಾನೆ. ಅವನೇ ದೇವರಿಂದ ಶುಭವನ್ನು ಹೊಂದುತ್ತಾನೆ ಮತ್ತು ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸ್ತಾನೆ. ಇದು ನಾವು ಕಾಪಾಡಿಕೊಳ್ಳಬೇಕಾದಂಥ ಅಂಶ. ಸೋಪಾಕಿ ಶುದ್ಧ ಮಾಡೋದಲ್ಲ, ನಮ್ಮಲ್ಲಿ ಅಶುದ್ಧತ್ವ ಅನ್ನುವಂಥ ಕಲ್ಮಶಗಳು, ದೋಷಗಳು ಅಥವಾ ನಾನಾ ರೀತಿಯ ಲೋಕದ ತಪ್ಪುಗಳು ನಮ್ಮ ಹತ್ರ ಬರಬಾರ್ದು. ಆ ವಿಷಯದಲ್ಲಿ ನಾವು ಶುದ್ಧರಾಗಿ ಸಿದ್ಧ ಮನಸ್ಸಿನಿಂದ ದೇವರಲ್ಲಿ